ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಶನಿವಾರ ಈವ್ನಿಂಗು ಶಂಕರ್ ಆಫೀಸಿಂದ ಬಂದಮೇಲೆ ಆರುಷಿಗೆ ಒಂದು ಸೈಕಲ್ ತೊಗೊಂಬರೋಣ ಅಂತ ಶಾಪ್ ಹತ್ರ ಬಬಲ್ಸ್ ಹೊಡ್ಕೊಂಡು ಕೂತೋಳ. ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗಮ್ಮ, ಈ ಕಡೆ ಬಂದ್ಬಿಡು, ಅಮ್ಮ ಹತ್ರ ಬಂದ್ಬಿಡು. ತುಳಿ ಅಪ್ಪ ಹತ್ರ ಹೋಗಿಲ್ಲ ಅಂದ್ರೆ ಶಂಕರ್ ಅಲ್ಲಿ ನೋಡಿ ಅವಳನ್ನ, ಹೋಗು, ಬ್ರೇಕ್ ಇಟ್ಕೋ, ಬ್ರೇಕ್. ಲೆಫ್ಟ್ ಸೈಡ್ ಬ್ರೇಕ್ ಹಿಡಿಬೇಕು. ಅಲ್ಲಿ ಸೈಕಲ್ ಎಲ್ಲ ಎಷ್ಟು ಪ್ರೈಸು ಅಂತ ಕೇಳೋಣ ಅಂದರೆ ಓನರೇ ಇರಲಿಲ್ಲ, ಎಲ್ಲೋ ಹೋಗಿದ್ರು. ಸರಿ, ಅವ್ರು ಇನ್ನೇನು ಒಂದು 10 ನಿಮಿಷ ಬರ್ತಾರೆ ಅಂತ ಹೇಳಿದರು. ಸರಿ ಅಂತ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲೇ ಆರುಷಿಗೆ ಯಾವ ಸೈಜ್ ಸುಟ್ಟಾಗುತ್ತೆ ಅಂತ ಹೇಳಿ ಅವಳಿಗೆ ಅಲ್ಲೇ ಟ್ರಯಲ್ ತೋರಿಸ್ತಾ ಇದ್ವಿ. ಕಮ್, ಬ್ರೇಕ್ ಇಟ್ಕೊಂಗೆ, ಲೆಫ್ಟ್ ಲೆಫ್ಟ್, ಯಾ ಬಾ. ಹಾಂ, ಹ್ಞೂ ತಗೊಳ್ಳೋಣ ಬಾ. ನನ್ನ ಮಗಳು ಅಲ್ಲಿ ಹಿಂದೆಗಡೆ ಹೆಲ್ಮೆಟ್ಗಳು ಇಟ್ಟಿದ್ರು. ಅದನ್ನೂ ನೋಡಿಬಿಟ್ಟು ಅಮ್ಮ ನನಗೆ ಬಿದ್ದರೆ ನಂಗೆ ತಲೆಗೆ ಏಟಾಗುತ್ತೆ, ನಂಗೆ ಹೆಲ್ಮೆಟ್ ಕೊಡಿಸು ಅಂತ ಬೇರೆ ಕೇಳ್ತಾ ಇದ್ಲು. ನಾನು ಈ ಕಡೆ ತಿರ್ಸ್ಕೊ ಒಂದು ಜಾಗ. ಹಾಂ, ಯಾ ಗಜ್ಜ. ಬ್ರೇಕ್ ಬ್ರೇಕ್ ಹಿಡಿಯುತ್ತಿದ್ಯಾ? ಬ್ರೇಕು ಸ್ಟಾಪ್ ಆಗುತ್ತಾ? ಬ್ರೇಕ್ ಬ್ರೇಕ್ ಇಟ್ಕೊಳ್ಳ, ಇಡೀ ಬ್ರೇಕ್ ಇಡಿ. ಇವಾಗ ಸ್ಟಾಪ್ ಆಯಿತಾ? ಬ್ರೇಕ್ ಹಿಡಿದ್ರೆ ಹಂಗೆ ಎಲ್ಲಿಗೆ ಹೋಗ್ತೀಯಾ? ಏನ ಆ ಶಾಪ್ ಓನರ್ ಇನ್ನೂ ಬಂದಿರಲಿಲ್ಲ. ಸರಿ, ಅಲ್ಲೇ ಪಕ್ಕದ ರೋಡಲ್ಲೇ ನಮ್ಮದು ಮಾಮೂಲಿ ಶುಗರ್ ಕೇನ್ ಜ್ಯೂಸ್ ಕುಡಿತೀವಲ್ಲ, ಅಂಗಡಿ ಅಲ್ಲೇ ಇತ್ತು. ಅದಕ್ಕೆ ಶಂಕರು ಬಾ ಜ್ಯೂಸ್ ಕುಡ್ಕೊಂಬರೋಣ ಅಂತ ಹೇಳಿ ಕರ್ಕೊಂಡು ಬಂದರು. ಜ್ಯೂಸ್ ಕುಡ್ಕೊಂಡು ಬರ್ತಾ ಅಲ್ಲೇ ಒಂದು ಕಾರ್ನರಲ್ಲೇ ಒಂದು ಹೊಸದಾಗಿ ಈ ಥರ ಫಿಶ್ ಅಂಗಡಿ ಓಪನ್ ಆಗಿತ್ತು. ನೋಡೋಣ ಅಂತ ಒಳಗಡೆ ಬಂದ್ವಿ, ಚೆನ್ನಾಗಿರೋ ತೊಗೊಂಡೋಗೋಣ ಅಂತ. ಶಂಕರ್ ಇದು ನೋಡಿ ಎಷ್ಟುದ್ದ ಇದೆ. ಯಾವ ಫಿಶ್ ಬೇಕು? ಅದು ತೆಳ್ಳಗಿದೆ, ದಪ್ಪ ಇತ್ತು. ಸಾಲ್ಮನ್ ಒಂದು ತೊಗೊಂಬಿಡಿ, ಸಾಲ್ಮನ್ ಒಂದು ತೊಗೊಂಬಿಡಿ. ಇದು ತೆಳ್ಳಗಿದೆ, ದಪ್ಪ ಇರಬೇಕಿತ್ತು. ಮುಳ್ಳೆ ಏನೋ ಮುಳ್ಳೆ ಹೊಟ್ಟೋಗ್ಬಿಡುತ್ತೆ ಎಲ್ಲ ಫುಲ್ ಅಲ್ವಾ? ಏನು ಸೀರ್ ಫಿಶ್ಶು 2000 ಇದೆ ಅಲ್ಲ? ಏನು ಹೆಸರದು? ಪಯ್ಯ ಫಿಶ್. ಸ್ಯಾಲ್ಮನ್ ಇದು ನೋಡಿ, ಸೀರ್ ಫಿಶ್ಶು 2000 ರೂಪೀಸ್ ಅಲ್ಲ? ನಂಗೆ ಮಾಡೋಕ್ಕೆ ಬರಲ್ಲ ಕ್ರ್ಯಾಬ್. ಹಾಂ, ಫ್ರೆಶ್ ಅದು ಸರ್. ಫ್ರೆಶ್ಶೇ ಡೈಲಿ ಬರುತ್ತಾ ಫಿಶ್ಶು? ಡೈಲಿ ಬರುತ್ತಾ ಫಿಶ್ಶು? ಇದೆಲ್ಲ ಕ್ರ್ಯಾಬೇ. ಈ ಕ್ರ್ಯಾಬಲ್ಲಿ ನೋಡಿ ಎಷ್ಟು ವೆರೈಟೀಸ್ ಇದೆ, ನಂಗೆ ಮಾಡೋಕ್ಕೆ ಬರಲ್ಲ. ಹಾಂ, ಇದೇನು ಹೇಳಿ ಶಂಕರ್? ಎಗ್ ಇದ್ರಲ್ಲಿ ಹಸಿ, ಇದು ನೋಡು ಫಿಶ್ ಎಗ್, ಇದ್ರಲ್ಲಿ ಅಷ್ಟೆಲ್ಲ ಬೇಬಿ ಬರುತ್ತೆ. ಕ್ರ್ಯಾಬ್ ಅದೇನೋ ಹೇಳಿದ್ರಲ್ಲ ಇವಾಗ, ಅದು ಹೆಸರು ಗೊತ್ತಿಲ್ಲ. ಬೇಬಿ ಫಿಶ್. ಬೇಬಿ ಶ್ರಿಂಪ್ ನೋಡಿ, ಎಗ್ಗಮ್ಮ ಇದರಿಂದ ಒಂದು ಬೇಬಿ ಬರೋದು, ಅಷ್ಟು ಶ್ರಿಂಪ್ ಬರುತ್ತೆ ಅದರಲ್ಲಿ. ಫುಲ್ಲು ಗೊತ್ತಾ ಋಷಿ ನಿಂಗೆ?
ಹಾಂ ಅಶಿ ಕ್ರ್ಯಾಬ್ ಎಲ್ಲಿ ತೋರಿಸು ಶೋಮಿ ಕ್ರ್ಯಾಬ್ ಕ್ರ್ಯಾಬ್ ಎಲ್ಲ ಕ್ರ್ಯಾಬ್ ಅದು ಟಾರ್ಟೈಸಾ ನೋ ಎಸ್ no ma crab no this is crab no tortoise like ಗಂಗಿರಲ್ಲ ಬಿಡು ಯಾಕೆ 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 ಅಪ್ಪ didn't see you. ಸುಮ್ಮನೆ ಋಷಿ ಅಪ್ಪ ಬಿಲ್ ಪೇ ಮಾಡ್ತಿದ್ದಾರೆ ಏಯ್ ಬೈತಾರೆ ಇದು ಬಿಲ್ ಆಯ್ತಾ ಎಗ್ಗದು ಹೋಗಿ ಬರೋಕೆ ಹೋಗಿ ನೀನು ಹೋಗಿ ಅವ್ಳು ಫುಲ್ಲು ಓಡೇ ಹೊಟ್ಟೋದ್ಲು ಒಳಗಡೆ ಹೋಗ್ಬಿಟ್ಟು ಬಾ ಅಂದ್ರೆ ಅಷ್ಟೇ ಬಾ ಮಟನ್ಗಿಂತ ಫಿಶ್ ರೇಟೇ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಫಿಶ್ ಬದಲು ಮಟನ್ನೇ ತೊಗೋಬೋದು ಅನಿಸುತ್ತೆ ಬಟ್ ಅವಾಗ ಫಿಶ್ ತಿನ್ನಬೇಕಲ್ವಾ ಒಳ್ಳೇದು ಅನಿಸುತ್ತೆ ಹಾಗೆ ನಾವು ಕೂಡ ಇಂಡಿಯನ್ ಸ್ಯಾಲ್ಮನ್ ಮತ್ತು ಪಯ್ಯ ಫಿಶ್ ತೊಗೊಂಡು ಬಂದ್ವಿ ಅಲ್ಲಿಂದ ಮತ್ತೆ ನಾವು ಸೈಕಲ್ ಶಾಪ್ ಹತ್ರ ಬಂದ್ವಿ ಓನರ್ ಬಂದಿದ್ರೆ ಕೇಳ್ಕೊಂಡು ಹೋಗೋಣ ಅಂತ ಅಲ್ಲಿ ಬಂದು ನೋಡಿದಾಗ ಅವರು ಎಷ್ಟಾಗುತ್ತೆ ಪ್ರೈಸ್ ಅಂತ ಹೇಳಿದ್ರು ನಾವು ಆನ್ಲೈನಲ್ಲೂ ಕೂಡ ಒಂದ್ಸಲ ಚೆಕ್ ಮಾಡಿದ್ವಿ ಅಲ್ಲಿಗಿಲ್ಲಿಗೂ ಕಂಪೇರ್ ಮಾಡಿ ನೋಡೋಣ ಅಂತ ಮನೆಗೆ ಬಂದ್ವಿ ನಾವು ಬರ್ತಾ ಆನ್ ದ ವೇ ಸ್ಟಾರ್ ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ ಸ್ವಲ್ಪ ತರಕಾರಿ ತೊಗೋಬೇಕಿತ್ತು ಬಿಡಿ ಇದು ಮಾಡ್ಕೊಡ್ತೀನಿ ಅವಳಿಗೆ ಅನ್ನಕ್ಕೆ ಹಾಕ್ಬಿಟ್ಟು ಕೂಗಿಸ್ತೀನಲ್ವಾ ಸರೋಗುತ್ತೆ ನಮ್ಮ ಆರುಷಿಗೆ ಹಂಗೆ ಮಾಡೋದು ನಾನು ನಮ್ಮ ಶಂಕರು ಈ ಥರ ಡಿಫ್ರೆಂಟಾಗಿರೋದು ಏನಾರು ಸಿಕ್ಕಿದ್ರೆ ತೊಗೊಂಡು ಬರ್ತಾರೆ ಹೊಸದಾಗಿರುತ್ತಲ್ವ ಅದು ನೋಡೋಣ ಟೇಸ್ಟ್ ನೋಡೋಣ ಅಂತ ಹಾಗೆ ಒಂದೆರಡು ಥರ ಡೇಟ್ ಸಿಕ್ತು ಅದನ್ನ ತೊಗೊಂಡು ಬಂದಿದ್ರು ಮನೆಗೆ ವಾವ್ ಇದು ನಿಂಗಿದೆ ನೇರಳೆ ಅಂತಾರ ಎಷ್ಟೊಂದು ಥರ ವೆರೈಟೀಸ್ ಬರುತ್ತಲ್ಲ ಡೇಟ್ಸಲ್ಲಿ ಇದು ಓಪನ್ ಆಗಿದೆಲ್ಲ ಕೀಮಾ ಡೇಟ್ಸ್ ಎಳ್ಳೆ ಅಂತಾರನೇ ಕಾಣಿಸ್ತವೆ ಅದು ಓಪನ್ ಮಾಡ್ತೀರಾ ಹಂಗೆ ಹೌದಾ ಅದಕ್ಕಿಂತ ಸ್ವೀಟ್ ಅದು ಹಲೋ ಅದು ಓಪನ್ ಮಾಡ ಬಾಕ್ಸ್ ಅವಂಗೆ ಇಡ್ಲೆ ನಲ್ಲೇ ಸೂಪರ್ ಮಾರ್ಕೆಟಲ್ಲೇ ಟ್ರೈಪ್ಲೈದು ಆಫರ್ ಇತ್ತು ಅಂದರೆ ಒಂದು ಕಡಾಯಿ ಮತ್ತು ಒಂದು ಫ್ರೈ ಪ್ಯಾನು ಎರಡೂ ಸೇರಿ 1000 ರೂಪೀಸ್ಗೆ ಆಫರ್ ಬಿಟ್ಟಿದ್ರು
ನಾನು ಮನೆಯಲ್ಲಿ ನಾನ್ ಸ್ಟಿಕ್ ಬರುತ್ತಲ್ಲ ಅದ್ರದ್ದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೆ. ಸರಿ ಆ ಶಂಕರ್ ಅದನ್ನು ಯೂಸ್ ಮಾಡಬೇಡ ಅಂತ ಹೇಳ್ತಾ ಇದ್ರು. ಸರಿ ಇವಾಗ ಇಲ್ಲಿ ಆಫರ್ ಇತ್ತಲ್ವ ತಗೊಳ್ಳ ಅಂತ ಹೇಳಿದ್ದಕ್ಕೆ ತಗೋ ಅಂತ ಹೇಳಿ ಕೊಡಿಸಿದ್ರು. ಇದು ಟಾಟಾ ಪ್ರಾಡಕ್ಟ್ದು, ಹೇಗಿದೆ ಗೊತ್ತಿಲ್ಲ, ಯೂಸ್ ಮಾಡಿ ನೋಡಬೇಕು. ಬೇರೆ ಬ್ರ್ಯಾಂಡ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಪ್ರೈಸ್ ಓಕೆ ಅಂತ ಅನಿಸ್ತು, ಅದಕ್ಕೆ ತೊಗೊಂಡು ಬಂದೆ. ಇವಾಗ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಅದೇನು ವಾರಂಟಿ ಕಾರ್ಡಾ? ಹಾಕ್ಸ್ಕೊಂಡು ಬಂದಿಲ್ಲ ವಾರಂಟಿ ಕಾರ್ಡು? ಹೌದು, ಈ ಸ್ಟೀಲ್ಗೆಲ್ಲ ಏನಕ್ಕೆ ಸಿಲಿಕಾನ್ ಪೌಚ್ ಕೊಡ್ತಾರೆ? ಮಾಯ್ಚರ್ ಆಗಿ ಒಳಗಡೆ ಕಲೆಯಾಗಿ ಸ್ಮೆಲ್ ಬಂದ್ಬಿಡುತ್ತಲ್ಲ ಅದೆಲ್ಲ ಸೇರಿಕೊಂಡು. ಹಾಂ, ಅದಕ್ಕೆ ಸ್ಮೆಲ್ ಬರಬಾರ್ದು, ಅದರಲ್ಲಿರೋ ಮಾಯ್ಚರ್ ಎಲ್ಲ ಹೋಗ್ಬೇಕು. ನಾನು ಬಾಕ್ಸ್ ಎಲ್ಲ ಸ್ಮೆಲ್ ಬಂದ್ಬಿಟ್ಟು ನನ್ನ ಎತ್ಕೊತ್ಕೊಂಡ್ಬಿಡುತ್ತೆ. ಅದು ಬಾಟ್ಲುಗಳು ಓಪನ್ ಮಾಡಿ ತೋರಿಸಿ. ಅದನ್ನು 3,000 ರೂಪಾಯಿ ಬಿಲ್ ಮಾಡಿಬಿಟ್ಟು 3 ಬಾಟ್ಲ್ ಎತ್ಕೊಬಂದಿದ್ದೀರಾ. ಇದು ಜಾಸ್ತಿ. ಅದು ಎಷ್ಟಾಗುತ್ತೆ? ಅದು ಒಂದು ಪೌಚು ಕಾಸ್ಟ್ ಜಾಸ್ತಿ. ಅದು ಸಾಕು, ತೋರಿಸಿ ಒಂದು ಬಾಟಲ್. ಏನು ತೊಳೆಯೋದಂತ ಕೊಟ್ಟರು ನೋಡಿ. ಸಿಲಿಕಾನ್ ಕಾಸ್ಟ್ ಜಾಸ್ತಿ. ಹೌದಾ? ಅದೇನು ಬೇರೆ ಕಡೆ ಕಂಟ್ರಿಯಿಂದ ತೊಗೊಬರೋದಾ? ಎಲ್ಲ ಇಂಪೋರ್ಟ್. ಇಲ್ಲಿ ಈ ಬಾಟಲ್ಗಳು ಬಂದು 99 ರುಪೀಸು, ಅಂದರೆ ಒಂದು 1,000 ರೂಪಾಯಿ ಬಿಲ್ ಮಾಡಿದ್ರೆ 99 ರುಪೀಸ್ಗೆ ಬಾಟಲ್ ತೊಗೋಬೋದು ಅಂತ. ನಾವು 3,000 ರುಪೀಸ್ ಶಾಪಿಂಗ್ ಮಾಡಿದ್ದಕ್ಕೆ 3 ಬಾಟಲ್ ತೊಗೋಬೋದು. ಅದಕ್ಕೆ 3 ಬಾಟ್ಲು ಶಂಕರ್ ತೊಗೊಂಡಿದ್ದಾರೆ. ಇನ್ನು ಅಪ್ಪು ರಾತ್ರಿನಲ್ಲಿ ನಾನು ಇಲ್ಲ ಮಲ್ಕೋತೀನಿ ಅಂತ ಬಂದಿದ್ಲು. ಇನ್ನು ಶಕೆ ಅಲ್ವಾ, ಇಕ್ಕಟ್ಟಲ್ಲಿ ಮಲ್ಕೊಳಕ್ಕಾಗಲ್ಲ ಬೆಡ್ ಮೇಲೆ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಲಲ್ಲೇ ಫುಲ್ಲು ಹಾಸ್ಬಿಟ್ಟಿದ್ದೀವಿ, ಇಲ್ಲೇ ಮಲ್ಕೊಳ್ಳೋಣ ಅಂತ ಹೇಳಿ. ಇವರಿಬ್ಬರಂತೂ ಇಲ್ಲಿ ಕೆಳಗಡೆ ಬೆಡ್ ಹಾಕಿರೋದ್ರಿಂದ ಅದ್ರ ಮೇಲೆ ಆ ಕಡೆಯಿಂದ ಈ ಕಡೆ ಹುರುಳಾಡಿದ್ದು. ಇನ್ನು ಸೋಫಾ ಮೇಲಿಂದ ಬೆಡ್ ಮೇಲೆ ಜಂಪ್ ಹೊಡಿಯೋದು, ಇದೇ ಕಥೆ ಆಯಿತು. ಸ್ಯಾಟರ್ಡೆ ನೈಟ್ ಅಂತೂ ಮಲಗೋಷ್ಟರಲ್ಲಿ 1 ಗಂಟೆ ಆಯಿತು. ಅವರಿಬ್ಬರಂತೂ ಮಲಗ್ತಾನೆ ಇಲ್ಲ, ಬರೀ ಆಟ ಆಡ್ತಾನೆ ಇದ್ದಾರೆ, ನಮ್ಮನ್ನು ಮಲ್ಗಕ್ಕೆ ಬಿಟ್ಟಿಲ್ಲ. ಇನ್ನು ನೆಕ್ಸ್ಟ್ ಡೇ ಭಾನುವಾರ ಲೇಟಾಗಿ ಇದ್ವಲ್ಲ, ಇನ್ನೇನು ತಿಂಡಿ ಮನೇಲೇ ಮಾಡೋದು ಅಂತ ಹೇಳಿ ಹೊರಗಡೆ ತಿಂಡಿ ತಿನ್ಕೊಂಡು, ಹಾಗೆ ಆರುಷಿ ನಾನು ಜ್ಯೂಸ್ ಕುಡ್ದಿದ್ದೆ ಅಂತ ಹೇಳಿದಲ್ವ, ಅಪ್ಪು ನನಗೂ ಬೇಕು ಅಂತ ಹೇಳಿ ಮತ್ತೆ ಹೋಗಿ ಕಬ್ಬಿನ ಹಾಲು ಕುಡ್ಕೊಂಡು ಮನೆಗೆ ಬಂದ್ವಿ. ಶಂಕರ್ನಂತೂ ಇವರಿಬ್ಬರು ಸೇರಿದ್ರೆ ಬಿಡೋದೇ ಇಲ್ಲ, ಅವ್ರನ್ನ ಇದೇ ರೀತಿ ಹಾಕೊಂಡು ರುಬ್ತಾ ಇರ್ತಾರೆ ಆಟಾಡೋದಕ್ಕೆ. ಶಂಕರ್ ಮಧ್ಯಾಹ್ನಕ್ಕೆ ಮಟನ್ ಬಿರಿಯಾನಿ ಮಾಡು ಅಂತ ಹೇಳಿದ್ರು, ಅದಕ್ಕೆ ಮಟನ್ ಬಿರಿಯಾನಿ ಮಾಡಿದ್ವಿ. ಶಂಕರ್ದು ಊಟ ಆಯಿತು. ಇನ್ನು ಹರೀಶಿಗೂ ಅಪ್ಪಗೂ ಸಪ್ರೇಟ್ ಮಾಡಿ ತಿನ್ನಿಸಿದ್ದಾಯಿತು. ಇವಾಗ ನಾನು ಊಟ ಮಾಡ್ಕೊಳ್ತಾ ಇದ್ದೀನಿ. ಈ ಸಂಡೇ ಅಂತೂ ಬೇರೆ ಏನೂ ಕೆಲಸ ಮಾಡೋಕ್ಕಾಗಿಲ್ಲ, ಬರೀ ಮಕ್ಕಳ ಜೊತೆ ಆಟ ಆಡೋದು, ಅಲ್ಲಿ ಇಲ್ಲಿ ಹೋಗೋದು, ಅದೇ ಆಯಿತು. ಇನ್ನು ಹಾಗೆ ನಂದು ಒಂದು ಜಾರ್ ಹಾಳಾಗ್ಬಿಟ್ಟಿತ್ತು, ಸ್ವಲ್ಪ ನಾನು ನೋಡ್ಕೊಂಡೇ ಇಲ್ಲ, ಹೀಟೆಲ್ಲ ಆಗಿ ಸುಟ್ಟೋಗ್ಬಿಟ್ಟು ಎಲ್ಲ ಹಾಳಾಗಿತ್ತು. ಅದಕ್ಕೆ ಶಂಕರ್ಗೆ ಅದೊಂಚೂರು ರೆಡಿ ಮಾಡಿಕೊಡಿ ಅಂತ ಹೇಳಿದೆ. ಅಲ್ಲ, ಹಂಗೆ ರಿಪೇರಿ ಮಾಡ್ತಿದ್ದೀರಲ್ಲ ಅಂದೆ. ರಿಪೇರಿ ಇಲ್ಲ, ತೋರಿಸ್ತಾರೆ, ತರಬೇಕಲ್ಲ. ಫುಲ್ ಸೆಟ್ಟೇ ತೊಗೊಬಿಡೋಣ ಅಂತನಾ? ಸೆಟ್ ಎಲ್ಲ ಪ್ಯಾಕ್ಸ್ ಇದೆ ಮಾತ್ರ, ಇದೆಲ್ಲ ತೆಗೆದು ಒರೆಸ್ಕೋಬೇಕಿಲ್ಲ, ಎಲ್ಲ ಫಂಗಸ್ ಆಗಿರಲ್ಲ. ಅದನ್ನೇ ಕೇಳ್ತಿರೋದು ಒರೆಸಿ ಅಂತ. ಅದನ್ನು ನಾವು ಯಾವಾಗಲೂ ಮಾಡೋಕ್ಕಾಗುತ್ತಾ? ನೀವು ಅವಾಗ ಮಾಡ್ಕೊಡ್ಬೇಕಪ್ಪ 15 ದಿನಕ್ಕೊಂದ್ಸಲ. ತಿಂಗ ಓಟ್ಸ್ ಬಿಸ್ಕೆಟಾ? ಸುಳ್ಳು ಹೇಳ್ಬೇಡ. ನಾನು ತಿರುಗಿಲ್ಲ ಅಂದ್ರೆ ಅವನ ಹತ್ರ ಹೋಗಿ ಈಸ್ಕೊಬನ್ನಿ ಅಲ್ವಾ? ಏನಕ್ಕೆ ಅದನ್ನ ಹಂಗೆ ಮಾಡ್ತಿದ್ದೀರಾ? ಫಸ್ಟು ಕೆಳಗಡೆ ಬೆಂಡಾಗಿತ್ತು, ನಾನು ಮೇಲಕ್ಕೆ ಮಾಡಿದ್ದು ಟಚ್ ಆಗುತ್ತೆ ನೋಡಿ. ಕೆಳಗಡೆ ಹಂಗೆ ಸಿಗಾಕೊಂಡ್ರೆ ಉಳ್ಕೊಂಡ್ರೆ ಕೊಡು, ಇವೆಲ್ಲ ಮಾಡಲ್ಲ. ಗೊತ್ತಿಲ್ವೇ? ರುಬ್ಬೇಕಲ್ಲ ಕೆಳಗಡೆದೆಲ್ಲ. ಅದಕ್ಕೆ ಕೇಳಿದ್ದು. ಇದಾಗಿತ್ತು ನಮ್ಮ ಈ ವಾರದ ವೀಕೆಂಡ್ ರೂಟೀನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.